ಬೆಂಗಳೂರು ನಗರದಲ್ಲಿ ನಾಲ್ವರು ಬಹಳ ಹತ್ತಿರದ ಸ್ನೇಹಿತರಿದ್ರು. ಅರ್ಜುನ್ ಶಾಂತ ಸ್ವಭಾವದ ನಂಬಿಗಸ್ತ ಹುಡುಗ. ವಿಕ್ರಮ್ ಸ್ಮಾರ್ಟ್, ಕಾನ್ಫಿಡೆಂಟ್, ಆದ್ರೆ ಒಳಗೆ ಏನೋ ಮುಚ್ಚಿಟ್ಟಿದ್ದವನು. ಸಚಿನ್ ಯಾವಾಗ್ಲೂ ಜೋಕ್ಸ್ ಮಾಡ್ತಾ ಎಲ್ಲರನ್ನೂ ನಗಿಸುವವನು. ರೋಹಿತ್ ಕ್ಯಾಮರಾ, ವ್ಲಾಗ್, ಅಡ್ವೆಂಚರ್ ಇಷ್ಟಪಡುವ ಹುಡುಗ. ಈ ನಾಲ್ವರು ಕಾಲೇಜು ದಿನಗಳಿಂದ ಇನ್ಸೆಪರೇಬಲ್ ಫ್ರೆಂಡ್ಸ್. ಎಷ್ಟು ಜಗಳವಾದ್ರು, ಎಷ್ಟು ದೂರವಾದ್ರು ಒಬ್ಬರಿಲ್ಲದೆ ಮತ್ತೊಬ್ಬರ ಜೀವನ ಪೂರ್ಣವಾಗುವುದೇ ಇಲ್ಲ ಅನ್ನುವಷ್ಟು ಸ್ನೇಹ. ಒಂದು ದಿನ ರೋಹಿತ್ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿದ, ಗೈಸ್, ವೀಕೆಂಡ್ಗೆ ಫಾರ್ಮ್ ಹೌಸ್ ಟ್ರಿಪ್ ಹೋಗೋಣ, ಫುಲ್ ಚಿಲ್, ಕ್ಯಾಂಪ್ ಫೈರ್, ಫನ್. ಸಚಿನ್ ತಕ್ಷಣ ರಿಪ್ಲೈ ಮಾಡಿದ್ದ, ನನಗೆ ಬಿರಿಯಾನಿ ಇದ್ರೆ ನಾನೇ ಮೊದಲಿಗ. ಅರ್ಜುನ್ ಕೂಡ ಸಂತೋಷದಿಂದ ಒಪ್ಕೊಂಡ. ಆದ್ರೆ ವಿಕ್ರಮ್ ಮಾತ್ರ 2 ನಿಮಿಷ ಲೇಟಾಗಿ ರಿಪ್ಲೈ ಮಾಡಿದ, ಐ ಆಮ್ ಇನ್. ಆ ಒಂದು ರಿಪ್ಲೈನಲ್ಲೂ ಕೂಡ ಏನೋ ವಿಚಿತ್ರತೆ ಇತ್ತು. ಅವನ ಟೋನ್ ಕೋಲ್ಡ್ ಆಗಿತ್ತು, ಆದ್ರೆ ಯಾರೂ ಗಮನಿಸಲಿಲ್ಲ. ಈ ಸ್ನೇಹದೊಳಗೆ ಹೊರಗೆ ಕಾಣದ ಒಂದು ಬಿರುಕು ಬಹಳ ದಿನಗಳಿಂದ ಬೆಳೆದಿತ್ತು. ಅರ್ಜುನ್ ಮತ್ತು ವಿಕ್ರಮ್ ಇಬ್ಬರೂ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅರ್ಜುನ್ ಹಾರ್ಡ್ ವರ್ಕ್ ಮಾಡಿ ಪ್ರಮೋಷನ್ ಪಡೆದಿದ್ದ. ವಿಕ್ರಮ್ ಕೂಡ ಅದೇ ಪ್ರಮೋಷನ್ ನಿರೀಕ್ಷಿಸಿದ್ದ. ಅವನಿಗನಿಸಿತ್ತು, ಈ ಸ್ಥಾನ ನನ್ನದು, ಆದರೆ ಅರ್ಜುನ್ ನನ್ನ ಮುಂದೆ ಹೋಗಿಬಿಟ್ಟ. ಆ ದಿನದಿಂದ ವಿಕ್ರಮ್ನ ಮನಸ್ಸಿನಲ್ಲಿ ಸ್ನೇಹಕ್ಕಿಂತ ಅಸೂಯೆ ಹೆಚ್ಚಾಗಿತ್ತು. ಮತ್ತೊಂದು ವಿಷಯವೂ ಇತ್ತು. ವಿಕ್ರಮ್ ಒಮ್ಮೆ ಸೀಕ್ರೆಟ್ಲಿ ಇಷ್ಟಪಟ್ಟಿದ್ದ ಹುಡುಗಿ ನಂದಿನಿ. ಅವಳು ಅರ್ಜುನ್ನನೊಂದಿಗೆ ಕ್ಲೋಸ್ ಆಗಿದ್ದಳು. ಅವರು ರಿಲೇಷನ್ಶಿಪ್ನಲ್ಲಿ ಇರಲಿಲ್ಲ, ಆದರೆ ವಿಕ್ರಮ್ ಮನಸ್ಸಿಗೆ ಅದು ಸಾಕು. ಅವನಿಗನಿಸಿತ್ತು, ನನ್ನ ಜೀವನದಲ್ಲಿ ನನಗೆ ಸಿಗಬೇಕಿದ್ದ ಎಲ್ಲವನ್ನೂ ಅರ್ಜುನ್ ತೆಗೆದುಕೊಂಡ. ಅದೇ ದಿನ ಅವನೊಳಗೆ ಒಂದು ಕತ್ತಲೆ ಹುಟ್ಟಿತು. ವೀಕೆಂಡ್ ಬಂತು. ನಗರದ ಹೊರವಲಯದಲ್ಲಿದ್ದ ಒಂದು ಹಳೆಯ ಆದರೆ ಸುಂದರ ಫಾರ್ಮ್ ಹೌಸ್ಗೆ ನಾಲ್ವರು ಹೊರಟರು. ದೊಡ್ಡ ಗೇಟ್, ಹಳೆಯ ಮರಗಳು, ಮಧ್ಯದಲ್ಲಿ ಒಂದು ವಿಶಾಲ ಮನೆ, ಹಿಂದೆ ಒಂಟಿಯಾದ ಹೊಲಗಳು. ಅಲ್ಲಿನ ಕೇರ್ ಟೇಕರ್ ಚಾವಿ ಕೊಟ್ಟು ಹೇಳಿದ, ರಾತ್ರಿ ಹೊರಗೆ ಹೆಚ್ಚು ತಿರುಗಬೇಡಿ ಸರ್, ಇಲ್ಲಿ ಸಿಗ್ನಲ್ ಕೂಡ ಸರಿಯಾಗಿ ಸಿಗೋದಿಲ್ಲ. ಸಚಿನ್ ನಕ್ಕ, ಗೋಸ್ಟ್ ವಾರ್ನಿಂಗ್ ಅಂತೆ ಕಾಣುತ್ತಿದೆ. ಎಲ್ಲರೂ ನಕ್ಕರು. ಆದರೆ ವಿಕ್ರಮ್ ಮಾತ್ರ ಫಾರ್ಮ್ ಹೌಸ್ನ ಹಿಂದಿನ ಭಾಗವನ್ನು ಶಾಂತವಾಗಿ ನೋಡ್ತಿದ್ದ. ಅವನು ಈ ಜಾಗವನ್ನು ಮೊದಲೇ ನೋಡಿದ್ದವನಂತೆ ವರ್ತಿಸುತ್ತಿದ್ದ. ರೋಹಿತ್ ಕ್ಯಾಮೆರಾ ತೆಗೆದು ವ್ಲಾಗ್ ಶುರು ಮಾಡಿದ. ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಕ್ರೇಜಿ ಫಾರ್ಮ್ ಹೌಸ್ ಟ್ರಿಪ್. ಅರ್ಜುನ್, ಸಚಿನ್ ಇಬ್ಬರೂ ಫನ್ ಮೂಡ್ನಲ್ಲಿ ಇದ್ರು. ವಿಕ್ರಮ್ ಕೂಡ ಹೊರಗೆ ನಗುತ್ತಿದ್ದ, ಆದರೆ ಅವನ ಕಣ್ಣಲ್ಲಿ ಮಾತ್ರ ಶೀತ. ಸಂಜೆಯಾಯಿತು. ಅವರು ಎಲ್ಲರೂ ಹೊರಗೆ ಕುಳಿತು ಸ್ನ್ಯಾಕ್ಸ್ ತಿನ್ನುತ್ತಾ ಹಳೆಯ ಕಾಲೇಜ್ ಮೆಮೊರೀಸ್ ಮಾತಾಡುತ್ತಿದ್ದರು. ಸಚಿನ್ ಕೇಳಿದ, ಮಗ, ಯಾರು ಫಸ್ಟ್ ಕ್ರಶ್? ಎಲ್ಲರೂ ನಕ್ಕರು. ರೋಹಿತ್ ಹೇಳಿದ, ವಿಕ್ರಮ್ ಕ್ರಶ್ ಬಗ್ಗೆ ಮಾತಾಡಬೇಡಿ, ಅವನು ಸೀಕ್ರೆಟ್ ಕಿಂಗ್. ಅಷ್ಟರಲ್ಲಿ ವಿಕ್ರಮ್ ಮುಖ ಗಟ್ಟಿಯಾಯಿತು. ಅರ್ಜುನ್ ನಗುತ್ತಾ ಹೇಳಿದ, ಏನಪ್ಪ, ಇನ್ನೂ ಹೇಳಿಲ್ಲ ಅಲ್ವಾ? ವಿಕ್ರಮ್ ಗ್ಲಾಸ್ ಟೇಬಲ್ ಮೇಲಿಟ್ಟು ಹೇಳಿದ, ಎಲ್ಲರಿಗೂ ಹೇಳಬೇಕಾದ ಅವಶ್ಯಕತೆಯಿಲ್ಲ. ಒಂದು ಕ್ಷಣ ಮೌನ. ಸಚಿನ್ ವಿಷಯ ಚೇಂಜ್ ಮಾಡಿದ. ಆದ್ರೆ ಆ ಸಣ್ಣ ಮಾತು ವಿಕ್ರಮ್ ಒಳಗಿನ ಕೋಪವನ್ನು ಮತ್ತೆ ಎಬ್ಬಿಸಿತ್ತು. ರಾತ್ರಿ ಕ್ಯಾಂಪ್ ಫೈರ್ ಹಚ್ಚಿದರು. ಕತ್ತಲೆಯ ಮಧ್ಯೆ ಬೆಂಕಿಯ ಬೆಳಕು ಮಾತ್ರ. ಚಳಿಗಾಳಿ, ಹಳೆಯ ಹಾಡುಗಳು, ಹಾಸ್ಯ ಎಲ್ಲವೂ ಪರ್ಫೆಕ್ಟಾಗಿ ಕಾಣುತ್ತಿತ್ತು. ರೋಹಿತ್ ಅಚಾನಕ್ ಒಂದು ಗೇಮ್ ಶುರು ಮಾಡಿದ. ಟ್ರೂತ್ ಆರ್ ಟ್ರೂತ್. ಡೇರ್ ಬೇಡ, ಇಲ್ಲಿ ಕತ್ತಲೆ ಜಾಸ್ತಿ. ಎಲ್ಲರೂ ನಕ್ಕರು. ಮೊದಲು ಸಚಿನ್. ಅವನು ಯೂಶುವಲ್ ಫನಿ ಆನ್ಸರ್ ಕೊಟ್ಟ. ನಂತರ ಅರ್ಜುನ್ ಟರ್ನ್. ರೋಹಿತ್ ಕೇಳಿದ, ನೀನು ಯಾವ ಸೀಕ್ರೆಟ್ ಇನ್ನೂ ನಮ್ಮಿಂದ ಹೈಡ್ ಮಾಡ್ತಿದ್ದೀಯಾ? ಅರ್ಜುನ್ ಸ್ವಲ್ಪ ಯೋಚಿಸಿ ಹೇಳಿದ, ನನಗೆ ನೆಕ್ಸ್ಟ್ ಮಂತ್ ಆನ್-ಸೈಟ್ ಚಾನ್ಸ್ ಸಿಕ್ಕಿದೆ, ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿಲ್ಲ. ಸಚಿನ್ ಖುಷಿಪಟ್ಟ. ರೋಹಿತ್ ಕ್ಲಾಪ್ ಮಾಡಿದ. ಆದ್ರೆ ವಿಕ್ರಮ್ ಮುಖದಲ್ಲಿ ಮತ್ತೆ ಆ ಶೀತ. ಯಾಕೆಂದ್ರೆ ಅದೇ ಆನ್-ಸೈಟ್ ಅವಕಾಶವನ್ನು ಅವನು ಬಯಸಿದ್ದ. ವಿಕ್ರಮ್ ಒಳಗೆ ಒಂದು ಧ್ವನಿ, ಇವನು ಎಲ್ಲವನ್ನೂ ಗೆಲ್ಲುತ್ತಾನೆ, ಸ್ನೇಹದಲ್ಲೂ, ಕೆಲಸದಲ್ಲೂ, ಜೀವನದಲ್ಲೂ. ಅದೇ ಕ್ಷಣದಲ್ಲಿ ಅವನ ನಿರ್ಧಾರ ಗಟ್ಟಿಯಾಯಿತು.